ಎಲ್ಲರಿಗೂ ನಮಸ್ಕಾರ. ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹಿಂದೂ ಪಂಚಾಂಗದ ಪ್ರಕಾರ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿಯೆಂದು ಅಥವಾ ಚತುರ್ಥಿ ತಿಥಿಯೆಂದು ವರಸಿದ್ಧಿ ವಿನಾಯಕನ ವ್ರತ ಅಥವಾ ಗಣೇಶ ಚತುರ್ಥಿ ಅಥವಾ ಗಣೇಶನ ಹಬ್ಬವನ್ನು ನಾವು ಆಚರಣೆಯನ್ನು ಮಾಡ್ತೀವಿ. ಹಾಗಾಗಿ ಯಾವ ಒಂದು ಶುಭ ಮುಹೂರ್ತದಲ್ಲಿ ಆಚರಣೆಯನ್ನು ಮಾಡಬೇಕು ಮತ್ತು ಗಣೇಶನನ್ನು ಸ್ಥಾಪನೆಯನ್ನು ಮಾಡೋಕ್ಕೂ ಮುಂಚೆ ಯಾವೆಲ್ಲ ನಿಯಮಗಳನ್ನು ನಾವು ಪಾಲನೆಯನ್ನು ಮಾಡಬೇಕು, ಮೂರ್ತಿಯನ್ನು ಯಾವ ರೀತಿ ಮನೆಗೆ ತರಬೇಕು, ಜೊತೆಗೆ ಗಣೇಶನನ್ನು ಮನೆಗೆ ತಂದಾಗಿಂದ ಹೇಗೆ ಆವಾಹನೆಯನ್ನು ಮಾಡಿ ಪೂಜೆಯನ್ನು ಮಾಡಬೇಕು, ಹಾಗೆ ತಪ್ಪದೆ ಕೇಳಬೇಕಾದಂತಹ ವ್ರತಕಥೆ ಏನು, ಎಲ್ಲದರ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಮೊದಲು ನಾವು ಗಣೇಶ ಚತುರ್ಥಿಯ ದಿನಾಂಕ, ತಿಥಿ ಹಾಗೂ ಪೂಜೆಗೆ ಶುಭ ಸಮಯ ಏನು, ಹಾಗೆ ಯಾವ ಒಂದು ಸಮಯದಲ್ಲಿ ವಿಘ್ನೇಶ್ವರನನ್ನು ಮನೆಗೆ ತರಬಹುದು ಎಂಬುದರ ಮಾಹಿತಿಯನ್ನು ನೋಡೋಣ. ಚತುರ್ಥಿ ತಿಥಿ ಪ್ರಾರಂಭ ಆಗೋದು ಸೆಪ್ಟೆಂಬರ್ 6ನೇ ತಾರೀಕು ಮಧ್ಯಾಹ್ನ 3:01 ಹಾಗೆ ಚತುರ್ಥಿ ತಿಥಿ ಕೊನೆಗೊಳ್ಳೋದು ಸೆಪ್ಟೆಂಬರ್ 7ನೇ ತಾರೀಕು ಸಂಜೆ 5:37. ಹಾಗಾಗಿ ನಾವು ಉದಯ ತಿಥಿಯ ಪ್ರಕಾರವಾಗಿ ತೆಗೆದುಕೊಂಡ್ರೆ ಸೂರ್ಯೋದಯದ ಒಂದು ಅನುಗುಣವಾಗಿ ಸೆಪ್ಟೆಂಬರ್ 7ನೇ ತಾರೀಕೆ ಆಚರಣೆಯನ್ನು ಮಾಡಬೇಕಾಗಿ ಬರುತ್ತೆ. ಯಾವ ಸಮಯದಲ್ಲಿ ನಾವು ಹೋಗಿ ಗಣೇಶನನ್ನು ತೆಗೆದುಕೊಂಡು ಬರ್ಬೋದು ಅಂತ ನೋಡಿದ್ರೆ, ಮೊದಲು ಗಣೇಶನನ್ನು ತರೋಕೆ ಹೋಗೋರು ಜೊತೆಗೆ ಒಬ್ಬ ಬ್ರಹ್ಮಚಾರಿ ಅಥವಾ ಅಂದರೆ ಒಂದು ಚಿಕ್ಕ ಹುಡುಗ ಆಗಿರ್ಬೋದು ಅಥವಾ ಮದುವೆ ಆಗದೇ ಇರುವಂಥವ್ರನ್ನ ಕರೆದುಕೊಂಡು ಹೋದರೆ ಬಹಳ ಒಳ್ಳೆಯದು. ಹಾಗೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕ್ಕೊಂಡು ಅಕ್ಕಿಯ ಮಧ್ಯಭಾಗಕ್ಕೆ ಅರಿಶಿನ, ಕುಂಕುಮ, ಅಕ್ಷತೆ, ಹೂವನ್ನು ಹಾಕ್ಕೊಂಡು ಅದರ ಮೇಲೆ ಗಣಪತಿಯನ್ನು ಇಟ್ಟು ಮನೆಗೆ ತೆಗೆದುಕೊಂಡು ಬರಬೇಕು. ಹಾಗೆ ಗಣಪತಿಯನ್ನು ತರಬೇಕಾದ್ರೆ ಮುಖವನ್ನು ಅಂದರೆ ಗಣಪತಿಯನ್ನು ಯಾರಿಗೂ ತೋರಿಸದೆ ಅದರ ಮೇಲೆ ಶುದ್ಧವಾದಂಥ ಒಂದು ಒಳ್ಳೆಯ ವಸ್ತ್ರವನ್ನು ಹಾಕಿ ತೆಗೆದುಕೊಂಡು, ಹೊಸ ಒಂದು ವಸ್ತ್ರವನ್ನು ಹಾಕಿ ತೆಗೆದುಕೊಂಡು ಬರಬೇಕು. ನಿಮ್ಮ ಮನೆಗೆ ತೆಗೆದುಕೊಂಡು ಬಂದಾಗಲೇ ಅದನ್ನು ತೆಗೆದು ಇಡಬೇಕಾಗತ್ತೆ. ಹಾಗಾಗಿ ನೀವು ಅಂದರೆ ಮನೆಗೆ ತೆಗೆದುಕೊಂಡು ಬರಬೇಕಾದ್ರೆ ಒಂದು ಬಟ್ಟೆಯನ್ನು ಖರೀದಿ ಮಾಡಿದ ನಂತರ ಅದರ ಮೇಲೆ ಬಟ್ಟೆಯನ್ನು ಹಾಕ್ಕೊಂಡು ತೆಗೆದುಕೊಂಡು ಬನ್ನಿ. ಆದಷ್ಟು ಬ್ರಹ್ಮಚಾರಿಗಳ ಕೈಲಿ ತರಿಸಿದ್ರೆ ಬಹಳ ಒಳ್ಳೆಯದು. ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿದ್ರು ಕೂಡ ಅಂದರೆ ಸ್ವಲ್ಪ ದೊಡ್ಡವರಾಗಿದ್ರು ಕೂಡ ಅವ್ರ ಕೈಲಿ ಆ ವಿಘ್ನೇಶ್ವರನನ್ನು ಕರೆದುಕೊಂಡು ಬಂದರೆ ಬಹಳ ಒಳ್ಳೆಯದು. ಅಥವಾ ಮನೆಯ ಯಜಮಾನ ತಗೊಂಡಾದರೂ ಬರ್ಬೋದು. ಇನ್ನು ಮನೆಯನ್ನು ತುಂಬಿಸ್ಕೊಳ್ಬೇಕಾದ್ರೆ ಯಾರು ವಿಘ್ನೇಶ್ವರನನ್ನು ತಗೊಂಡು ಬರ್ತಾರೆ ಅವರ ಪಾದಗಳಿಗೆ ನೀರನ್ನು ಹಾಕಿ ನೀವು ಮನೆಯನ್ನೆಲ್ಲ ರಂಗೋಲಿಯನ್ನು ಹಾಕಿ ಮಾವಿನ ತೋರಣ ಎಲ್ಲವನ್ನ ಕಟ್ಟಿ ರೆಡಿ ಮಾಡಿಟ್ಟಿರಬೇಕು. ಅವರು ಬಂದಾಗ ಕಾಲು ತೊಳೆದು ಘಂಟಾನಾದವನ್ನು ಮಾಡಿ ಪೂಜೆಯನ್ನು ಮಾಡಿಕೊಂಡು ವಿಘ್ನೇಶ್ವರನನ್ನು ತಂದು ಆ ಜಾಗದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಬೇಕಾಗತ್ತೆ. ಶನಿವಾರ ಗಣೇಶ ಚತುರ್ಥಿ ಇರೋದ್ರಿಂದ ಆದಷ್ಟು ವಿಘ್ನೇಶ್ವರನನ್ನು ಬೆಳಗ್ಗೆನೆ, ಯಾಕಂದರೆ 9 ಗಂಟೆಯಿಂದ 10:00ವರೆಗೂ ಕೂಡ ರಾಹುಕಾಲ ಇರೋದ್ರಿಂದ ನೀವು ಆದಷ್ಟು ಬೆಳಗ್ಗೆನೆ ಹೋಗಿ ವಿಘ್ನೇಶ್ವರನನ್ನು ಅವತ್ತು ತರೋರು ಬೆಳಗ್ಗೆನೆ ತರಬಹುದು. ಅಥವಾ ನಾವು ಶುಕ್ರವಾರ ಹೋಗಿ ತರ್ಬೋದು ಅಂದರೆ ಖಂಡಿತವಾಗ್ಲೂ ಶುಕ್ರವಾರನೂ ತರಬಹುದು. ಗೋಧೂಳಿ ಸಮಯದಲ್ಲಿ ಸಂಜೆ ವೇಳೆ ನೀವು ಹೋಗಿ ವಿಘ್ನೇಶ್ವರನನ್ನು ತಂದು ಇಟ್ಕೊಳ್ಬಹುದು. ಇನ್ನು ಶನಿವಾರ ಪೂಜೆಯ ಸಮಯ ಏನು ಅಂತ ನೋಡಿದ್ರೆ, ಮೊದಲನೇ ಮುಹೂರ್ತ ಬ್ರಾಹ್ಮಿ ಮುಹೂರ್ತ 4:39 5:27 ಕೂಡ ಬ್ರಾಹ್ಮಿ ಮುಹೂರ್ತ ಇರುತ್ತೆ. ಈ ಸಮಯದಲ್ಲೂ ಕೂಡ ನೀವು ವಿಘ್ನೇಶ್ವರನ ಪೂಜೆಯನ್ನು ಮಾಡ್ಕೊಳ್ಬಹುದು. ಮತ್ತೊಂದು ಮುಹೂರ್ತವನ್ನು ನೋಡಿದ್ರೆ ಅಮೃತ ಕಾಲ ಬಂದು 5:18 7:25 ಕೂಡ ಅಮೃತ ಕಾಲ ಇರುತ್ತೆ. ಈ ಅಮೃತ ಕಾಲದಲ್ಲೂ ಕೂಡ ನೀವು ವಿಘ್ನೇಶ್ವರನ ಪೂಜೆಯನ್ನು ಮಾಡ್ಕೊಳ್ಬಹುದು. ಇನ್ನು ಲಗ್ನವನ್ನು ನೋಡಿದ್ರೆ ಸಿಂಹ ಲಗ್ನ 4:57 7 ಗಂಟೆವರೆಗೂ ಕೂಡ ಸಿಂಹ ಲಗ್ನ ಇರುತ್ತೆ. ಈ ಮುಹೂರ್ತದಲ್ಲೂ ಕೂಡ ನೀವು ಪ್ರತಿಷ್ಠಾಪನೆಯನ್ನು ಮಾಡ್ಕೊಳ್ಬಹುದು. ಇನ್ನು ಕನ್ಯಾ ಲಗ್ನ ಬೆಳಗ್ಗೆ 7 ಗಂಟೆಯಿಂದ 9 ಗಂಟೆವರೆಗೂ ಕೂಡ ಕನ್ಯಾ ಲಗ್ನ ಇರುತ್ತೆ. ಈ ಒಂದು ಲಗ್ನದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡ್ಕೊಳ್ಬಹುದು. ಇನ್ನು ಮೂರನೇ ಲಗ್ನ ಬಂದು ವೃಶ್ಚಿಕ ಲಗ್ನ 11:09 1:21 ಕೂಡ ವೃಶ್ಚಿಕ ಲಗ್ನ ಇರೋದ್ರಿಂದ ಈ ಸಮಯದಲ್ಲೂ ನೀವು ಪೂಜೆಯನ್ನು ಮಾಡ್ಕೊಳ್ಬಹುದು. ಇದಿಷ್ಟು ಕೂಡ ವಿಘ್ನೇಶ್ವರನ ಪೂಜೆಗೆ ಇರುವಂತಹ ಶುಭ ಮುಹೂರ್ತಗಳಾಯಿತು, ಹಾಗೆ ಶುಭ ಲಗ್ನ ಆಯಿತು. ಈಗ ಯಾವ ಮೂರ್ತಿಯನ್ನು ಅಂದರೆ ವಿಘ್ನೇಶ್ವರನ ಮೂರ್ತಿಯನ್ನು ತರಬೇಕಾದ್ರೆ ನಾವು ಯಾವೆಲ್ಲ ವಿಷಯಗಳ ಒಂದು ಗಮನವನ್ನು ಇಟ್ಕೊಂಡು ವಿಘ್ನೇಶ್ವರನ ಮೂರ್ತಿಯನ್ನು ಮನೆಗೆ ತರಬೇಕು ಅಂತ ನೋಡೋಣ. ಗಣೇಶನನ್ನು ಮನೆಗೆ ತರಬೇಕಿದ್ರೆ ನೀವು ಗಾತ್ರ, ಆಕಾರ ಹಾಗೆ ಅದರ ಭಂಗಿ ಎಲ್ಲದರ ಬಗ್ಗೆ ಕೂಡ ಒಂದು ಗಮನವನ್ನು ಇಟ್ಟು ತರಬೇಕಾಗತ್ತೆ. ಯಾಕಂದರೆ ಮನೆಗೆ ತರೋದ್ರಿಂದ ಹೇಗೆಂದರೆ ಹಾಗೆ ಗಣೇಶನನ್ನು ತರಬಾರ್ದು. ಯಾವಾಗಲೂ ಕೂಡ ಕುಳಿತಿರುವಂಥ ಗಣೇಶನ ಒಂದು ಮೂರ್ತಿಯನ್ನು ಮನೆಗೆ ತಂದರೆ ಬಹಳ ಶ್ರೇಷ್ಠ. ಹಾಗೆ ಇನ್ನು ಕೆಲವರಿಗೆ ಗಣೇಶನ ಸೊಂಡಿಲು ಯಾವ ಕಡೆಗೆ ಇರಬೇಕು ಅಂದರೆ ಎಡಗಡೆ ಇದ್ದರೆ ಒಳ್ಳೆಯದಾ ಅಥವಾ ಬಲಗಡೆ ಇದ್ದರೆ ಒಳ್ಳೆಯದಾ ಅಂತ ಕೇಳ್ತಾರೆ. ಯಾಕಂದರೆ ಮನೆಗೆ ತಂದು ಪೂಜೆಯನ್ನು ಮಾಡೋದ್ರಿಂದ ಯಾವಾಗಲೂ ವಿಘ್ನೇಶ್ವರನ ಸೊಂಡಿಲು ಎಡಭಾಗಕ್ಕೆ ಇರಬೇಕು.
ಹಾಗೆ ಎಡಭಾಗಕ್ಕೆ ಇರುವಂಥ ಸೊಂಡಿಲು ಇರುವಂಥ ವಿಘ್ನೇಶ್ವರನನ್ನು ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಸಂಪತ್ತು ಸಮೃದ್ಧಿ ಎಲ್ಲವೂ ಕೂಡ ಹೆಚ್ಚುತ್ತೆ ಅಂತ ಹೇಳಲಾಗುತ್ತೆ. ಬಲಮುರಿ ಗಣೇಶನನ್ನು ದೇವಸ್ಥಾನದಲ್ಲೇ ಪೂಜೆಯನ್ನು ಮಾಡಬೇಕು ಅನ್ನೋದು ನಿಯಮ ಇದೆ. ಯಾಕಂದರೆ ಮನೆಯಲ್ಲಿ ಆ ಪೂಜೆಯನ್ನು ಮಾಡೋಕ್ಕೆ ಅಥವಾ ಆ ವಿಘ್ನೇಶ್ವರನಿಗೆ ಪ್ರಸನ್ನಗೊಳಿಸೋಕೆ ಬಹಳ ಕಷ್ಟ ಅಂತೆ. ಹಾಗಾಗಿ ಬಲಮುರಿ ಗಣೇಶನನ್ನು, ಬಲಸೊಂಡಿಲಿರುವಂತಹ ಗಣೇಶನನ್ನು ನಾವು ಈಗ ಪೂಜೆಗೆ ತಂದು ಮನೆಯಲ್ಲಿ ಇಡೋಕೆ ಆಗಿದ್ರೂ ಸರಿ, ಅಥವಾ ಈಗ ಚತುರ್ಥಿಗೆ ಪೂಜೆಗೆ ತಂದರೂ ಕೂಡ ಎಡಭಾಗಕ್ಕೆ ಅಥವಾ ಎಡಮುರಿ ಗಣೇಶನನ್ನು ತಂದೆ ನೀವು ಪೂಜೆಯನ್ನು ಮಾಡ್ಕೊಳ್ಬೇಕು. ಆದಷ್ಟು ನೈಸರ್ಗಿಕವಾಗಿ ತಯಾರು ಆಗಿರುವಂತಹ ವಿಘ್ನೇಶ್ವರನನ್ನು ತಂದು ಪೂಜೆಯನ್ನು ಮಾಡಿದ್ರೆ ಬಹಳ ಶ್ರೇಷ್ಠ. ಹಾಗಾಗಿ ವಿವಿಧ ಬಣ್ಣಗಳಿಂದ ಕೂಡಿರುವಂಥ ರಾಸಾಯನಿಕಗಳಿಗಿಂತ ಸಾಧ್ಯ ಆದಷ್ಟು ನೈಸರ್ಗಿಕ ಗಣೇಶನನ್ನು ತಂದು ಪೂಜೆಯನ್ನು ಮಾಡ್ಕೊಳ್ಳಿ. ಇನ್ನು ಗೌರಿ ಪೂಜೆಯ ವಿಡಿಯೋನ ಯಾರು ನೋಡಿದ್ದೀರಾ, ಹಾಗೆ ಯಾರು ನೋಡಿಲ್ಲ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದೆ, ಹಾಗೆ ಕಮೆಂಟ್ ಬಾಕ್ಸ್ನಲ್ಲೂ ಕೂಡ ಲಿಂಕನ್ನು ಹಾಕಿದ್ದೀನಿ. ಗೌರಿ ಪೂಜೆಗೆ ಹೇಗೆಲ್ಲ ನೀವು ಸಿದ್ಧತೆಯನ್ನು ಮಾಡ್ಕೊಳ್ತೀರಾ ಅದೇ ಪ್ರಕಾರವಾಗಿ ಗಣೇಶನ ಪೂಜೆಗೂ ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಆದರೆ ಗಣೇಶನಿಗೆ ಸಂಕಲ್ಪವನ್ನು ಮಾಡ್ಕೊಳ್ಬೇಕಾದ್ರೆ ಅದೇ ಪ್ರಕಾರವಾಗಿ ಹೇಳ್ಕೊಳ್ಬೇಕು. ಆದರೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ತಿಥಿ ಶನಿವಾಸರೆ ಅಂತ ಹೇಳಿಕೊಂಡು ನೀವು ಹೇಳ್ಕೊಳ್ಬೇಕು. ಅಂದರೆ ಸಂಕಲ್ಪವನ್ನು ಮಾಡ್ಕೊಳ್ಬೇಕಾದ್ರೆ ಈ ರೀತಿಯಲ್ಲಿ ಹೇಳ್ಕೊಳ್ಬೇಕಾಗುತ್ತೆ. ಗೌರಿಯ ಬದಲಿಗೆ ಶ್ರೀ ಸಿದ್ಧಿ ಬುದ್ಧಿ ಸಹಿತ ಶ್ರೀಮದ್ ಮಹಾಗಣಪತಿ ಪ್ರೀತ್ಯರ್ಥೆ ಶ್ರೀ ಸಿದ್ಧಿವಿನಾಯಕ ಧ್ಯಾನ ಆವಾಹನಾದಿ ಷೋಡಶೋಪಚಾರ ಪೂಜನಾಂಚ ಕರಿಷ್ಯೆ ಅಂತ ಹೇಳಿಕೊಂಡು ನೀವು ಸಂಕಲ್ಪವನ್ನು ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು ಮಹಾಗಣಪತಿ ಅಂತ ಹೇಳಿದ್ದೀನಿ, ನೀವು ಬೇಕಿದ್ರೆ ಸಿದ್ಧಿವಿನಾಯಕ ಅಂತ ಕೂಡ ಹೇಳ್ಕೊಳ್ಬಹುದು. ಗಣಪತಿಯನ್ನೆಲ್ಲ ಇಟ್ಟು ರೆಡಿ ಮಾಡ್ಕೊಂಡಿರ್ತೀರ. ಹಾಗೆ ದೀಪವನ್ನು ಮೊದಲು ಹಚ್ಕೊಂಡು ನಂತರನೇ ಸಂಕಲ್ಪವನ್ನು ಮಾಡ್ಕೊಳ್ಬೇಕು. ನಂತರ ಘಂಟಾನಾದವನ್ನು ಮಾಡಿ ನೀವು ಘಂಟ ಪೂಜೆಯನ್ನು ಮಾಡ್ಕೊಳ್ಬೇಕು. ಅದರ ನಂತರ ಕಲಶ ಪೂಜೆಯನ್ನು ಮಾಡ್ಕೊಳ್ಬೇಕು. ಕಲಶ ಪೂಜೆ ಅಂದರೆ ಒಂದು ಕಲಶದಲ್ಲಿ ನೀರನ್ನು ತುಂಬಿಟ್ಕೊಂಡು ಇದನ್ನು ಅಂದರೆ ಗಣಪತಿ ಪೂಜೆಗೆ ಬಳಸ್ಕೊಳ್ಬೇಕು. ಹಾಗಾಗಿ ಒಂದು ಕಲಶದಲ್ಲಿ ನೀರನ್ನು ತುಂಬಿಟ್ಕೊಂಡು ತದಂಗ ಕಲಶ ಪೂಜನಾಂಚ ಕರಿಷ್ಯೆ ಅಂತ ಹೇಳಿ ಕಲಶದ ನೀರಿಗೆ ಅರಿಶಿನ, ಕುಂಕುಮ, ಅಕ್ಷತೆ, ಹೂವನ್ನು ಹಾಕಿ ಅದರ ಮೇಲೆ ಕೈ ಇಟ್ಟು ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳಿ ನೀವು ಮೊದಲು ಕಲಶ ಪೂಜೆಯನ್ನು ಮಾಡ್ಕೊಳ್ಬೇಕು. ನಂತರ ಧ್ಯಾನವನ್ನು ಮಾಡ್ಕೊಳ್ಬೇಕು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಒಟ್ಟಿನಲ್ಲಿ ಗಣೇಶನನ್ನು ಮೊದಲು ಧ್ಯಾನವನ್ನು ಮಾಡಿಕೊಂಡು ನಂತರ ಗಣೇಶನನ್ನು ಆವಾಹನೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಕೈಯಲ್ಲಿ ಅಕ್ಷತೆಯನ್ನು ಹಿಡಿದು ಓಂ ಶ್ರೀ ಮಹಾಗಣಪತಿ ನಮಃ ಆಹ್ವಾನಾಕ್ಷತಾಂ ಸಮರ್ಪಯಾಮಿ ಅಂತ ಹೇಳಿ ಗಣಪತಿ ಇರುವಂಥ ಜಾಗಕ್ಕೆ ಹಾಕಬೇಕಾಗತ್ತೆ. ನಂತರ ಆಸನಂ ಸಮರ್ಪಯಾಮಿ ಓಂ ಶ್ರೀ ಮಹಾಗಣಪತಿ ನಮಃ ಆಸನಂ ಸಮರ್ಪಯಾಮಿ ಅಂತ ಹೇಳಿ ಪೀಠಕ್ಕೆ ಅಕ್ಷತೆಯನ್ನು ಹಾಕಬೇಕಾಗತ್ತೆ. ಓಂ ಶ್ರೀ ಮಹಾಗಣಪತಿ ನಮಃ ಪಾದ್ಯಂ ಸಮರ್ಪಯಾಮಿ ಅಂತ ಹೇಳಿ ನೀವು ಒಂದು ಉದ್ಧರಣೆ ನೀರನ್ನು ತೆಗೆದುಕೊಂಡು ಗಣೇಶನಿಗೆ ತೋರಿಸಿ ಕೆಳಗಡೆ ಬಟ್ಲಲ್ಲಿ ಹಾಕಬೇಕು. ಪುನಃ ಒಂದು ಉದ್ಧರಣೆ ನೀರನ್ನು ತೆಗೆದುಕೊಂಡು ಓಂ ಶ್ರೀ ಮಹಾಗಣಪತಿ ನಮಃ ಅರ್ಘ್ಯಂ ಸಮರ್ಪಯಾಮಿ ಅಂತ ಹೇಳಿ ಪುನಃ ಉದ್ಧರಣೆ ನೀರು ತೋರಿಸಿ ಬಟ್ಲಲ್ಲಿ ಹಾಕಬೇಕು. ನಂತರ ಓಂ ಶ್ರೀ ಮಹಾಗಣಪತಿ ನಮಃ ಆಚಮನೀಯಂ ಸಮರ್ಪಯಾಮಿ ಅಂತ ಹೇಳಿ ಪುನಃ ಒಂದು ಉದ್ಧರಣೆ ನೀರು ತೋರಿಸಿ ಬಟ್ಲಲ್ಲಿ ಹಾಕಬೇಕು. ನಂತರ ಓಂ ಶ್ರೀ ಮಹಾಗಣಪತಿ ನಮಃ ಪಂಚಾಮೃತ ಸ್ನಾನಂ ಸಮರ್ಪಯಾಮಿ ಅಂತ ಹೇಳಿ ಪಂಚಾಮೃತವನ್ನು ಎಲ್ಲ ರೆಡಿ ಮಾಡಿಟ್ಕೊಂಡು ಒಂದು ಹೂವನ್ನು ಅದ್ದಿ ಪಂಚಾಮೃತ ಸ್ನಾನವನ್ನು ಮಾಡಿಸ್ಬೇಕು. ಅದರ ನಂತರ ಕಲಶದಲ್ಲಿ ಹೂವನ್ನು ತೆಗೆದುಕೊಂಡು ನೀರನ್ನು ಅದ್ದು ಓಂ ಶ್ರೀ ಮಹಾಗಣಪತಿ ನಮಃ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಅಂತ ಹೇಳಿ ಪ್ರೋಕ್ಷಣೆಯನ್ನು ಮಾಡಬೇಕಾಗತ್ತೆ. ಅದರ ನಂತರ ಓಂ ಶ್ರೀ ಮಹಾಗಣಪತಿ ನಮಃ ವಸ್ತ್ರಂ ಸಮರ್ಪಯಾಮಿ ಅಂತ ಹೇಳಿ 21+2 ಗೆಜ್ಜೆ ವಸ್ತ್ರವನ್ನು ಗಣೇಶನಿಗೆ ಏರಿಸ್ಕೊಳ್ಬೇಕು. ನಂತರ ಓಂ ಶ್ರೀ ಮಹಾಗಣಪತಿ ನಮಃ ಗಂಧಂ ಸಮರ್ಪಯಾಮಿ ಅಂತ ಹೇಳಿ ಗಂಧವನ್ನು ಹಚ್ಚಬೇಕು. ಅದರ ನಂತರ ಓಂ ಶ್ರೀ ಮಹಾಗಣಪತಿ ನಮಃ ಹರಿದ್ರಾ ಕುಂಕುಮಂ ಸಮರ್ಪಯಾಮಿ ಅಂತ ಹೇಳಿ ಅರಿಶಿನ ಕುಂಕುಮವನ್ನು ಹಾಕಬೇಕು. ನಂತರ ಓಂ ಶ್ರೀ ಮಹಾಗಣಪತಿ ನಮಃ ಅಕ್ಷತಾಂ ಸಮರ್ಪಯಾಮಿ ಅಂತ ಹೇಳಿ ಅಕ್ಷತೆಯನ್ನು ಹಾಕಬೇಕು. ಓಂ ಶ್ರೀ ಮಹಾಗಣಪತಿ ನಮಃ ಪರಿಮಳ ಪತ್ರ ಪುಷ್ಪಂ ಸಮರ್ಪಯಾಮಿ ಅಂತ ಹೇಳಿ ಗರಿಕೆ, ಕೆಂಪು ಹೂವು ಹಾಗೆ ಎಕ್ಕದ ಹೂವು ಸಿಕ್ಕಿದ್ರೆ ಇನ್ನೂ ಶ್ರೇಷ್ಠ. ನಿಮ್ಮ ಹತ್ರ ಯಾವ ಹೂವಿರುತ್ತೆ ಆ ಹೂವೆಲ್ಲವನ್ನು ಕೂಡ ಗಣೇಶನಿಗೆ ಅರ್ಪಣೆಯನ್ನು ಮಾಡ್ಕೊಳ್ಬೇಕು. ನಂತರ ಗಣಪತಿಗೆ ಅಷ್ಟೋತ್ತರವನ್ನು ಮಾಡಬೇಕಾಗುತ್ತೆ. ಹೂವಿದ್ರೆ ಹೂವಲ್ಲಿ ಪುಷ್ಪ ಅಷ್ಟೋತ್ತರ ಸಮರ್ಪಯಾಮಿ ಅಂತ ಹೇಳಿ ಹೂವನ್ನು ಹಾಕ್ಕೊಂಡು ಹೇಳ್ಕೊಳ್ಬೋದು. ಅಥವಾ ದೂರ್ವ ಅಂದರೆ ಗರಿಕೆ ಇದ್ದರೆ ಅದನ್ನು ಕೂಡ ಗಣೇಶನಿಗೆ ನೀವು ಅಷ್ಟೋತ್ತರವನ್ನು ಹೇಳ್ತಾ ಸಮರ್ಪಣೆಯನ್ನು ಮಾಡ್ಕೊಳ್ಬಹುದು. ನಂತರ ಧೂಪಂ ಅಂದರೆ ಏನೇ ನೀವು ಹೇಳೋಕ್ಕೂ ಮುಂಚೆ ಓಂ ಶ್ರೀ ಮಹಾಗಣಪತಿ ನಮಃ ಧೂಪಂ ಸಮರ್ಪಯಾಮಿ. ಧೂಪ ಆದಮೇಲೆ ದೀಪವನ್ನು ತೋರಿಸ್ಬೇಕು.
ಓಂ ಶ್ರೀ ಮಹಾಗಣಪತಿ ನಮಃ ದೀಪಂ ಸಮರ್ಪಯಾಮಿ ಅಥವಾ ದೀಪಂ ದರ್ಶಯಾಮಿ ಅಂತ ಹೇಳಬೇಕು. ನಂತರ ನೈವೇದ್ಯ ಇರುತ್ತೆ. ಗಣೇಶನಿಗೆ ಕಡಲೆಕಾಳು ಹುಸ್ಲಿ ಆಗಿರ್ಬೋದು ಅಥವಾ ಮೋದಕ ಆಗಿರ್ಬೋದು ಅಥವಾ ಹುರಿಗಡಲೆ ಮತ್ತು ಸಕ್ಕರೆಯನ್ನು ಹಾಕಿ ಮಿಶ್ರಣ ಮಾಡಿ ಅದನ್ನು ಕೂಡ ಪಂಚಕಜ್ಜಾಯವನ್ನು ಕೂಡ ಮಾಡ್ಕೊಳ್ಬೋದು. ನಿಮ್ಮ ಇಷ್ಟ, ಏನು ಬೇಕಾದರೂ ನೈವೇದ್ಯವನ್ನು ಗಣೇಶನಿಗೆ ತೋರಿಸ್ಕೊಳ್ಬಹುದು. ನಂತರ ಎಲೆ ಅಡಿಕೆ ಹಾಗೆ ನೀವು ಏನು ಅಂದರೆ ಬಾಳೆಹಣ್ಣು, ಎಲೆ ಅಡಿಕೆ, ಕಾಯಿನ ಇಟ್ಕೊಂಡಿರ್ತೀರ ಅದನ್ನು ಕದಳಿ ಫಲ ತಾಂಬೂಲಂ ಸಮರ್ಪಯಾಮಿ ಅಂತ ಹೇಳಿ ಹಣ್ಣು ಕಾಯಿಯನ್ನು ನೈವೇದ್ಯವನ್ನು ಮಾಡಬೇಕು. ನಂತರ ಕರ್ಪೂರದ ಆರತಿಯನ್ನು ಮಾಡ್ಕೊಳ್ಬೇಕಾಗತ್ತೆ. ಕರ್ಪೂರ ನೀರಾಜನಂ ಸಮರ್ಪಯಾಮಿ ಅಂತ ಹೇಳಿ ಕರ್ಪೂರದ ಆರತಿಯನ್ನು ಗಣೇಶನಿಗೆ ಮಾಡಬೇಕು. ನಂತರ ಗಣೇಶನಿಗೆ ಪ್ರದಕ್ಷಿಣಾ ನಮಸ್ಕಾರ 21 ಪ್ರದಕ್ಷಿಣೆ ಹಾಕಿ ನಮಸ್ಕಾರವನ್ನು ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ನಮಸ್ಕಾರವನ್ನು ಮಾಡಿದ ನಂತರ ಅಕ್ಷತೆ ಹೂವನ್ನು ಕೈಯಲ್ಲಿ ಹಿಡಿದು ಹಾಗೆ ಗರಿಕೆಯನ್ನು ಕೂಡ ಕೈಯಲ್ಲಿ ಹಿಡಿದು ಸ್ವಾಮಿಗೆ ಅಂದರೆ ಗಣೇಶನಿಗೆ ನೀವು ಪ್ರಾರ್ಥನೆಯನ್ನು ಮಾಡಿಕೊಂಡು ನಿಮ್ಮ ಕೋರಿಕೆಯನ್ನು ಕೇಳಿಕೊಂಡು ನೀವು ಗಣೇಶನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಬೇಕಾಗುತ್ತೆ. ನಂತರ ನನ್ನ ಪೂಜೆಯಲ್ಲಿ ಯಾವುದೇ ಒಂದು ತಪ್ಪುಗಳಾಗಿದ್ರೂ ಕೂಡ ಅದೆಲ್ಲವನ್ನು ಕೂಡ ಕ್ಷಮೆ ಮಾಡು ಅಂತ ಹೇಳಿ ನೀವು ಗಣಪತಿಗೆ ಒಂದು ಕ್ಷಮಾಪಣೆಯನ್ನು ಕೇಳ್ಕೊಳ್ಬೇಕಾಗತ್ತೆ. ನಂತರ ಅಕ್ಷತೆ ಹೂವನ್ನು ಕೈಯಲ್ಲಿಡಿದು ಗಣೇಶನಿಗೆ ಪೂಜೆಯನ್ನು ಸಮರ್ಪಣೆಯನ್ನು ಮಾಡಬೇಕಾಗುತ್ತೆ. ಹಾಗೆ ಬಹಳಷ್ಟು ಜನರಿಗೆ ಗಣೇಶ ಹಬ್ಬದಲ್ಲಿ 21 ಆ ಸಂಖ್ಯೆ ಯಾಕೆ, ಏನು ಒಂದು ಮಹತ್ವ ಅಂತ ನೋಡಿದ್ರೆ, ಪತ್ರೆ ಆಗಿರ್ಬೋದು 21 ಹಾಕಿದ್ರೆ ಬಹಳ ಒಳ್ಳೆಯದು. ಹಾಗೆ ಮೋದಕವನ್ನು 21 ಮಾಡಿದ್ರೆ ಒಳ್ಳೆಯದು. ಹಾಗೆ ಪ್ರದಕ್ಷಿಣೆಯನ್ನು 21 ಮಾಡಿದ್ರೆ ಒಳ್ಳೆಯದು. ಯಾಕೆ 21 ಗಣೇಶನಿಗೆ ಅಂತ ನೋಡಿದ್ರೆ 5 ಜ್ಞಾನೇಂದ್ರಿಯಗಳು, ಹಾಗೆ 5 ಕರ್ಮೇಂದ್ರಿಯಗಳು, 5 ಪ್ರಾಣಗಳು, ಹಾಗೆ 5 ಪಂಚಭೂತಗಳು ಮತ್ತು 1 ಮನಸ್ಸು. ಹಾಗಾಗಿ ಇದೆಲ್ಲವನ್ನ ಕೂಡಿದರೆ ಒಟ್ಟಾಗಿ 21 ಸಂಖ್ಯೆ ಬರುತ್ತೆ. ಹಾಗಾಗಿ ನಾವು ಈ ವಿಘ್ನೇಶ್ವರನ ಒಂದು ಪೂಜೆಗಳಲ್ಲಿ 21 ಅನ್ನುವಂತಹ ಸಂಖ್ಯೆ ಬಹಳ ಮಹತ್ವವನ್ನು ಹೊಂದಿದೆ. ಇನ್ನು ಗಣೇಶ ಚತುರ್ಥಿಯಂದು ತಪ್ಪಿಯೂ ಕೂಡ ಚಂದ್ರ ದರ್ಶನವನ್ನು ಮಾಡಬಾರ್ದು ಅಂತ ಹೇಳಲಾಗುತ್ತೆ. ಹಾಗೆ ಚಂದ್ರ ದರ್ಶನವನ್ನು ಮಾಡಿದವರಿಗೆ ಅಪವಾದಗಳು ಹಾಗೆ ಅವರ ಮೇಲೆ ಕಳ್ಳತನದ ಆರೋಪಗಳು ಬರುತ್ತೆ ಅಂತ ಹೇಳಲಾಗುತ್ತೆ. ಯಾಕಂದರೆ ಗಣಪತಿಯು ಒಮ್ಮೆ ಶುದ್ಧ ಚತುರ್ದಶಿ ತಿಥಿಯಂದು ಊಟವನ್ನು ಮುಗಿಸಿ ತನ್ನ ರಥದ ಮೇಲೆ ಅಂದರೆ ಇಲಿ ವಾಹನ ಆಗಿರೋದ್ರಿಂದ ಮೂಷಿಕ ವಾಹನನಾದಂತಹ ಗಣಪತಿಯು ಬರ್ತಿರ್ತಾನೆ. ಪಕ್ಕದಲ್ಲಿ ಒಂದು ಹಾವು ಹಾದು ಹೋಗುತ್ತಿರೋದನ್ನ ಕಂಡು ಇಲಿ ಹಾವನ್ನು ನೋಡಿ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದುಬಿಡುತ್ತೆ. ಇಲಿಯ ಮೇಲೆ ಕುಳಿತಂತಹ ಗಣೇಶ ನೆಲದ ಮೇಲೆ ಬಿದ್ದುಬಿಡ್ತಾನೆ. ಗಣೇಶನ ಕೈಯಲ್ಲಿದ್ದಂತಹ ಸಿಹಿಯಾದ ಕಡಬು ಮೋದಕ ಎಲ್ಲ ಏನಿರುತ್ತೆ ಅದು ನೆಲದ ಮೇಲೆ ಬಿದ್ದುಬಿಡುತ್ತೆ. ಆದರೂ ಕೂಡ ನೆಲದ ಮೇಲೆ ಬಿದ್ದಂತಹ ಮೋದಕ ಕಡಪನ್ನೇ ಗಣೇಶ ಇತ್ತು ತನ್ನ ಹೊಟ್ಟೆಗೆ ಹಾಕೊಳ್ತಾನೆ. ಅಂದರೆ ಗಣೇಶ ಸೇವನೆಯನ್ನು ಮಾಡ್ತಾನೆ. ಮತ್ತು ಗಣೇಶ ತನ್ನ ಹೊಟ್ಟೆ ಅಂದರೆ ಆಹಾರವನ್ನು ಚೆನ್ನಾಗಿ ತಿಂದು ದಪ್ಪವಾಗಿದ್ದಂತಹ ತನ್ನ ಹೊಟ್ಟೆಯನ್ನು ಬಚ್ಚಿಟ್ಟುಕೊಳ್ಳೋಕೆ ಅಲ್ಲೇ ಹೋಗುತ್ತಿದ್ದಂತಹ ಹಾವನ್ನು ಹೆತ್ತು ಆಭರಣವಾಗಿ ಹೊಟ್ಟೆಗೆ ಕಟ್ಕೋತಾನೆ. ಇದನ್ನೆಲ್ಲ ನೋಡಿದಂತಹ ಚಂದ್ರದೇವನು ನಗ್ತಾನೆ. ಹಾಗಾಗಿ ಚಂದ್ರನನ್ನು ನೋಡಿದಂತಹ ಗಣೇಶನಿಗೆ ಬಹಳನೇ ಕೋಪ ಬರುತ್ತೆ. ಗಣೇಶನಿಗೆ ಚಂದ್ರನು ನನಗೆ ಅಗೌರವವನ್ನು ಸೂಚಿಸ್ತಿದ್ದಾನೆ, ನನ್ನನ್ನು ಆಡ್ಕೊಳ್ತಿದ್ದಾನೆ ಅಂತ ಹೇಳಿ ಕೋಪ ಬಂದು ಅವನಿಗೆ ಶಾಪವನ್ನು ಕೊಡ್ತಾನೆ. ಚತುರ್ಥಿ ತಿಥಿಯಂದು ಯಾರೇ ಚಂದ್ರ ದರ್ಶನವನ್ನು ಮಾಡಿದರೂ ಕೂಡ ಕಳ್ಳತನದ ಅಪವಾದವನ್ನು ಹೊರ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಚಂದ್ರನು ಇದನ್ನು ಕೇಳಿ ಭಯಭೀತಗೊಂಡು ಗಣಪತಿಯಲ್ಲಿ ಕ್ಷಮೆಯಾಚನೆಯನ್ನು ಮಾಡ್ತಾನೆ. ನಂತರ ಗಣಪತಿಯನ್ನು ನಾನು ಕೊಟ್ಟಿರುವಂಥ ಶಾಪವನ್ನು ಪೂರ್ತಿಯಾಗಿ ತೆಗೆದುಕೊಳ್ಳೋಕೆ ಆಗಲ್ಲ, ಆದರೆ ಕೃಷ್ಣ ಶಮಂತಕ ಮಣಿ ಕಥೆಯನ್ನು ಕೇಳಿದರೆ ಅವರ ಅಪವಾದವು ದೂರ ಆಗುತ್ತೆ, ಹಾಗೆ ಯಾವುದೇ ರೀತಿ ಸಮಸ್ಯೆಗಳು ಆಗಲ್ಲ ಅಂತ ವಿಘ್ನೇಶ್ವರನು ಹೇಳ್ತಾನೆ. ನಂತರ ಯಾರೇ ಚೌತಿ ಚಂದ್ರ ದರ್ಶನವನ್ನು ಮಾಡಿದ್ರೂ ಕೂಡ ಸರಳವಾಗಿ ಈ ಚೌತಿ ಚಂದ್ರ ದರ್ಶನ ಅಪವಾದ ಪರಿಹಾರ ಸ್ತೋತ್ರವನ್ನು ಹೇಳ್ಕೊಂಡ್ರೆ ಸಮಸ್ಯೆಗಳೆಲ್ಲವೂ ಕೂಡ ಪರಿಹಾರ ಆಗುತ್ತೆ ಅಂತ ಹೇಳಲಾಗುತ್ತೆ. ಹಾಗಿದ್ರೆ ಬನ್ನಿ ಯಾವ ಒಂದು ಸ್ತೋತ್ರವನ್ನು ಹೇಳ್ಕೊಳ್ಬೇಕು ಅಂತ ನೋಡೋಣ. ಸಿಂಹ ಪ್ರಸೇನಮವಧೀತ್ ಸಿಂಹೋ ಜಾಂಬವಂತಹತಃ ಸುಕುಮಾರಖಮಾರೋಧಿ ತವ ಹೇಷ ಶಮಂತಕಃ. ಈ ಸ್ತೋತ್ರವನ್ನು ಹೇಳ್ಕೊಂಡ್ರೆ ಚೌತಿ ಚಂದ್ರ ದರ್ಶನದ ಅಪವಾದಕ್ಕೆ ಒಂದು ಪರಿಹಾರ ಸಿಗುತ್ತೆ ಅಂತ ಹೇಳಲಾಗುತ್ತೆ. ಹಾಗಾಗಿ ಯಾರಾದರೂ ಗೊತ್ತಿಲ್ಲದೆ ಚೌತಿ ಚಂದ್ರ ದರ್ಶನ ಮಾಡಿದ್ರೆ ಈ ಶ್ಲೋಕವನ್ನು ಅಥವಾ ಈ ಮಂತ್ರವನ್ನು ಹೇಳ್ಕೊಳ್ಳಿ. ಇನ್ನು ಗಣಪತಿ ವಿಸರ್ಜನಾ ವಿಚಾರಕ್ಕೆ ಬಂದರೆ ಅನಂತ ಚತುರ್ದಶಿಯ ದಿನ ಗಣೇಶ ವಿಸರ್ಜನೆಗೆ ಅತ್ಯಂತ ಮಹತ್ವದ ದಿನ ಅಂತ ಹೇಳಲಾಗುತ್ತೆ. ಆದರೂ ಕೂಡ ಮನೆಯಲ್ಲಿ ಕೂರಿಸೋರು ಚತುರ್ಥಿಯ ದಿನದಿಂದ 3ನೇ ದಿನ ಅಥವಾ 5ನೇ ದಿನ ಅಥವಾ 7ನೇ ದಿನದಂದು ವಿಸರ್ಜನೆಯನ್ನು ಮಾಡ್ತಾರೆ. ಎಲ್ಲ ದಿನಗಳು ಕೂಡ
ಬೆಸ ಸಂಖ್ಯೆಯಲ್ಲಿರಬೇಕು ಅಂತ ಹೇಳೋದು ಬಹಳ ಮುಖ್ಯ. ಇನ್ನು ಅನಂತ ಚತುರ್ದಶಿಯ ದಿನದಂದು ಬರುವಂತಹ ಗಣೇಶ ವಿಸರ್ಜನೆಯ ಪ್ರಮುಖ ದಿನವೂ ಕೂಡ 11ನೇ ದಿನಾಗೆ ಇರುತ್ತೆ, ಅಂದರೆ ಬೆಸ ಸಂಖ್ಯೆಯಲ್ಲೇ ಕೂಡ ಇರುತ್ತೆ. ಹಾಗಾಗಿ ಅವತ್ತು ವಿಸರ್ಜನೆಯನ್ನು ಮಾಡ್ಕೊಳ್ಬೋದು. ಇನ್ನು ಯಾರಿಗೆ ಆಗಲ್ಲ ಅವರಿಗೆ ನಾನು ಮುಹೂರ್ತದ ಅಂದರೆ ವಿಸರ್ಜನೆ ಮುಹೂರ್ತದ ಸಮಯವನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ. ಇನ್ನು ವಿಸರ್ಜನಾ ದಿನದಂದು ಗಣೇಶನ ಪ್ರತಿಮೆಯನ್ನು ನದಿಯಾಗಿರ್ಬೋದು ಅಥವಾ ಒಂದು ಕೆರೆಯಲ್ಲಾಗಿರ್ಬೋದು ವಿಧಿ ಪ್ರಕಾರವಾಗಿ ಒಂದು ಮುಳುಗಿಸಿ ಅವತ್ತು ವಿಸರ್ಜನೆಯನ್ನು ಮಾಡ್ಕೊಳ್ಬೋದು. ಅಥವಾ ಮನೆಯಲ್ಲೇ ನೀವು ಬಕೆಟ್ ಆಗಿರ್ಬೋದು ಅಥವಾ ಒಟ್ಟಿನಲ್ಲಿ ಶುದ್ಧವಾಗಿರುವಂತಹ ಒಂದು ನೀರಿನಲ್ಲಿ ಗಣೇಶನ ವಿಸರ್ಜನೆಯನ್ನು ಮಾಡಿ ಆ ನೀರನ್ನು ನೀವು ಪಾಟ್ಗಳಿಗೆ ಹಾಕ್ಕೊಳ್ಬಹುದು. ಆ ಮಣ್ಣನ್ನು ಕೂಡ ಪಾಟ್ಗಳಿಗೆ ಹಾಕ್ಕೊಳ್ಬಹುದು. ಹಾಗಿದ್ರೆ ಸಂಪೂರ್ಣವಾಗಿ ಗಣೇಶನ ಒಂದು ಚತುರ್ಥಿಯ ಪೂಜಾ ವಿಧಾನ ಹಾಗೆ ಮಾಹಿತಿಯನ್ನು ನೀಡಿದ್ದೇನೆ. ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಮಾಹಿತಿ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ. ಇನ್ನೂ ಯಾರು ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.